ಹಾಯ್ ಎಲ್ರಿಗೂ. ಇವತ್ತು ನಾನು ನನ್ನಲ್ಲಿರುವ ಬ್ಯಾಂಗಲ್ ಕಲೆಕ್ಷನನ್ನು ತೋರಿಸ್ತಾ ಇದ್ದೀನಿ. ನನ್ನಲ್ಲಿ ಕುಪ್ಪಿ ಬಳೆ ಅಂದರೆ ಇಷ್ಟು ಜೋಡಿ ಇದೆ. ನೋಡುವ ಸಾರಿ ಜೊತೆ ಹೇಗೆ ವೇರ್ ಮಾಡುವ ಅಂತ. ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ. ಫ್ಯಾನ್ಸಿ ಟೈಪ್ ಕುಪ್ಪಿ ಬಳೆ ಹಾಗೆ ಕಾಣೋದಿಲ್ಲ. ಅದೇ ತುಂಬ ಜಾಗ್ರತೆ ಬೇಕು, ಬೇಗ ಹೊಡೆದೋಗುತ್ತೆ ಅದು ಬಳೆಗಳು. ಸಾರಿ ಚೂಡಿದಾರಕ್ಕೆಲ್ಲ ಮ್ಯಾಚಿಂಗ್ ಮಾಡಿ ಹಾಕ್ಕೋಬಹುದು. ನೋಡಿ ಹೀಗೆ ಒಂದೇ ಕಲರಲ್ಲಿ ಹಾಕ್ಬೋದು, ಹೇಗೆ ಹಾಕಿದ್ರು ಚಂದನೆ. ಈಗ ಕುಪ್ಪಿ ಬಳೆ ಟ್ರೆಂಡಿಂಗ್ ಅಲ್ಲಿದೆ, ಮೊದಲೆಲ್ಲ ಅಷ್ಟು ಹಾಕ್ತಾ ಇರಲಿಲ್ಲ. ಅಂದರೆ ಫ್ಯಾನ್ಸಿ ಟೈಪಲ್ಲಿ ಕೂಡ ಈಗ ಬರ್ತಿದೆ. ಹಾಗಿರುವ ಕುಪ್ಪಿ ಬಳೆಗೆ ಶಬ್ದ ಕಡಿಮೆ. ಕೆಲವೊಂದ್ಸಲ ನಮಗೆ ಕೈಯಲ್ಲಿ ಶಬ್ದ ಹೀಗೆ ಕೇಳುವಾಗ ಒಂದು ಇರಿಟೇಟ್ ಆಗುತ್ತೆ. ಆದರೆ ಈ ಥರದ ಫ್ಯಾನ್ಸಿ ಟೈಪ್ ಬಳೆಯಲ್ಲಿ ಆ ಥರ ಅಷ್ಟೊಂದು ಶಬ್ದ ಬರುವುದಿಲ್ಲ. ಹೀಗೆ ಡೈಲಿ ವೇರ್ ಮಾಡ್ಬೋದು. ಆರಿಗೆಲ್ಲ ಡಬಲ್ ಕಲರ್ ಹಾಕಿದರೆ ಚೆಂದ ಕಾಣ್ತದೆ. ನೋಡಿ ಈ ಥರ ಹೇಗೆ ಬೇಕಿದ್ರೂ ಕಲರ್ ಚೇಂಜ್ ಮಾಡಿ ಮಿಕ್ಸ್ ಮಾಡಿ ಹೇಗೆ ಬೇಕಿದ್ರೂ ಹಾಕ್ಬೋದು. ನಮಗೆ ಡ್ರೆಸ್ಸಿಗೆ ಮ್ಯಾಚಿಂಗ್ ಆಗಿ ಸಾರಿ ಮ್ಯಾಚಿಂಗ್ ಆಗಿ. ನನ್ನಲ್ಲಿ ಸ್ವಲ್ಪ ಪ್ಲೈನ್ ಕುಪ್ಪಿ ಬಳೆ ಕಲೆಕ್ಷನ್ ಕೂಡ ಇದೆ. ಅದು ಕೂಡ ಹಾಗೆ ಸ್ವಲ್ಪ ನಮಗೆ ಸಾರಿಗ ಅಲ್ಲ ಚೂಡಿದಾರಿಗ ಹಾಕಿದರೆ ಚೆನ್ನಾಗಿರುತ್ತೆ ಕಾಣಲಿಕ್ಕೆ. ತುಂಬ ಹಾಕಬೇಕು ಅಂತ ಇಲ್ಲ, ಸ್ವಲ್ಪ ಹಾಕಿದರೂ ಚಂದಾನೆ. ಇದನ್ನು ಕೂಡ ಡಬಲ್ ಕಲರ ತ್ರಿಬಲ್ ಕಲರ ಹೇಗೆ ಮ್ಯಾಚ್ ಮಾಡಬೇಕು ಹಾಗೆ ಹಾಕ್ಬಹುದು ನಮಗೆ. ಇದು ಆ ಬಳೆಗಿಂತ ಸ್ವಲ್ಪ ದಪ್ಪಾಗಿದೆ, ಸ್ವಲ್ಪ ಗಟ್ಟಿನೂ ಇದೆ ಈ ಬಳೆ. ನೋಡಿ ಹಾಕಿದಾಗ ಎಷ್ಟು ಚೆನ್ನಾಗಿದೆ. ಮೆರೂನ್ ಆ್ಯಂಡ್ ಗ್ರೀನ್ ಕಲರ್ ಚೆಂದ ಕಾಣ್ತಿದೆ ಅದು ಕೈಗೆ. ಭಾರ ಇರೋದರಿಂದ ನಮ್ಮ ಕೈಯಲ್ಲೂ ಕಂಫರ್ಟ್ ಆಗಿರುತ್ತದೆ. ಇನ್ನು ಈ ಬಳೆಯನ್ನು ನಾವು ಜೋಡಿಸಿ ಹಾಕುವ, ಅಂದರೆ ಡಬಲ್ ಕಲರ್. ನೀವು ಹಾಕೋ ಡ್ರೆಸ್ ಸಾರಿ ಯಾವ ಕಲರ್ ಇದೆ ಅದಕ್ಕೆ ಮ್ಯಾಚಿಂಗ್ ಆಗಿ ಒಂದು ಕಲರ 2-3 ಕಲರಲ್ಲಿ ಹಾಕ್ಬೋದು ನಮಗೆ. ನೋಡಿ ಈ ಬಳೆಯ ಕಲರ್ ಕಾಂಬಿನೇಷನ್ ನೋಡಿ, ಹೀಗೆ ಜೋಡಿ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ. ನೋಡಿ ಕಾಣಲಿಕ್ಕೆ ಚೆಂದ ಇದೆ. ಈ ಥರ ನಮಗೆ ಯಾವುದು ಬೇಕು, ಯಾವ ಕಲರ್ ಬೇಕು ಆ ಥರ ಹಾಕಿದರೆ ಕೈಯಲ್ಲಿ ಚೆಂದ ಕಾಣ್ತದೆ. ನೋಡಿ ಹೇಗೆ ಕಲರ್ ಕಾಂಬಿನೇಷನ್ ಬೇಕು ಹಾಗೆ ಹಾಕ್ಬೋದು. ನನ್ನೊಂದು ಸಾರಿ ಇದೆ, ಅದಕ್ಕೆ ಮ್ಯಾಚಿಂಗ್ ಆಗಿ ನಾನು ಬಳೆ ಜೋಡಿಸ್ತೇನೆ ಈಗ. ನೋಡಿ ಮೆರೂನ್ ಆ್ಯಂಡ್ ರೆಡ್ ಕಲರ್, ಅದಕ್ಕೆ ಮ್ಯಾಚಿಂಗ್ ಆಗಿ ಈ ಬಳೆಯನ್ನು ಹಾಕ್ಬೋದು. ಹೇಗೆ ಬೇಕಾದರೂ ನಮಗೆ ಬೇಕಾದಾಗೆ ಜೋಡಿಸಿ ಹಾಕ್ಬೋದು. ಈಗ ನಾನು ಕೆಲವು ಟೈಪಲ್ಲಿ ಜೋಡಿಸಿ ತೋರಿಸ್ತೇನೆ ನಿಮಗೆ. ಹೀಗೆ ಒಂದು ಬಳೆ ರೆಡ್, ಒಂದು ಬಳೆ ಬ್ಲೂ ಆ ಥರನೂ ಹಾಕ್ಬೋದು ಜೋಡಿ ಮಾಡಿ. ನಮಗೆ ಹೇಗೆ ಬೇಕು ಆ ಥರ ನಾವು ಜೋಡಿ ಮಾಡಿ ಹಾಕ್ಬೋದು. ನೋಡಿ ಸೆಟ್ ಮಾಡಿ ಹಾಕ್ತಾ ಇದ್ದೇನೆ. ಇದು ಚೆನ್ನಾಗಿದೆ ಈ ಥರ ಹಾಕಿದ್ರು. ಇದು ಸೆಕೆಂಡ್ ಟೈಪಲ್ಲಿ, ಅಂದರೆ ಬ್ಲೂ ಜಾಸ್ತಿ ರೆಡ್ ಕಲರ್ ಕಡಿಮೆ, ಆ ಸೈಡ್ ಈ ಸೈಡ್ ಎರಡೆರಡು ಹಾಕಿ ಹೀಗೆ ಹಾಕಿದ್ರು ಚೆಂದ ಇದೆ. ಇದು ಮತ್ತೊಂದು ಟೈಪಲ್ಲಿ ನೋಡಿ, ಸೆಂಟ್ರಿಗೆ ಮೆರೂನು, ಸೈಡಲ್ಲಿ ಮೆರೂನು, ಮಿಡ್ಲಲ್ಲಿ ಬ್ಲೂ ಕಲರ್. ಯಾವ ರೀತಿ ಬೇಕಿದ್ರೆ ಇದಿಷ್ಟು ನನ್ನ ಬ್ಯಾಂಗಲ್ ಕಲೆಕ್ಷನ್ಸ್. ಓಕೆ ಬಾಯ್.